And hello guys, welcome back to my channel Shashwat Cricket Vlogs. ಇಂಡಿಯಾ ವರ್ಸಸ್ USA ಪ್ರಿವಿಡಿಗೆ ಸ್ವಾಗತ ಸುಸ್ವಾಗತ. ಸೊ ಈ ಮ್ಯಾಚ್ ಯಾವುದೇ ಟೀಮ್ ಗೆದ್ರು, ಎರಡು ಟೀಮ್ USA ಗೆದ್ರು ಇಂಡಿಯಾ ಗೆದ್ರು, ಅಫಿಷಿಯಲ್ ಆಗಿ ಸೂಪರ್ 8 ಕ್ವಾಲಿಫೈ ಆಗ್ಬೋದು. ಸೊ ಅದರಿಂದ ಎರಡು ಟೀಮು ಈ ಮ್ಯಾಚ್ ಗೆದ್ಬಿಟ್ಟು ಫಸ್ಟ್ ಕ್ವಾಲಿಫೈ ಆಗ್ಬಿಡೋಣ ಅಂತ ನೋಡ್ತಾರೆ. ಟೀಮ್ ಇಂಡಿಯಾಗೆ USA ನ ಒನ್ ಸೈಡ್ ಮಾಡಿ ಗೆಲ್ತಾರ? ಅದು ನಾಸಾ ಕ್ರಿಕೆಟ್ ಸ್ಟೇಡಿಯಂ ಅಲ್ಲಿ ಬಿಗ್ಗೆಸ್ಟ್ ಕ್ವಶನ್ ಆಗ್ತಾ ಇದೆ. ಅದು ಮೇನ್ಲಿ USA ಅಂತಾನೆ ಅಲ್ಲ, ಯಾವುದೇ ಟೀಮ್ ನ ಒನ್ ಸೈಡ್ ಮಾಡಿ ಗೆಲ್ಲೋದು ಅದು ನಾಸಾ ಕ್ರಿಕೆಟ್ ಸ್ಟೇಡಿಯಂ ಅಲ್ಲ ಅಂತ ನ್ಯೂಯಾರ್ಕ್ ಅಲ್ಲಿ ತುಂಬಾ ಕಷ್ಟ ಅಂತಾನೆ ಹೇಳ್ಬೋದು. ಯಾವುದೇ ಚಿಕ್ಕ ಟೀಮ್ ಅದು ಬ್ರಿಲಿಯಂಟ್ ಪರ್ಫಾರ್ಮೆನ್ಸ್ ಕೊಡ್ಬೋದು, ಯಾವುದೇ ಬಿಗ್ ಟೀಮ್ ಅದು ಕಂಪ್ಲೀಟ್ ಒಂದೇ ಟೈಮ್ ಕೊಲಾಪ್ಸ್ ಆಗ್ಬೋದು. ಅದರಿಂದ ಯಾವುದೇ ಟೀಮ್ನ ನಾವು ಈಸಿಯಾಗಿ ತಗೊಳಕ್ಕಾಗಲ್ಲ. ಮೇನ್ಲಿ ಅದು USA ಯಾರು ಎಕ್ಸ್ಪೆಕ್ಟ್ ಮಾಡಿಲ್ಲ ಈ ರೀತಿ ಪರ್ಫಾರ್ಮೆನ್ಸ್ ಕೊಡ್ತಾರೆ ಅಂತ. ಬ್ರಿಲಿಯಂಟ್ ಪರ್ಫಾರ್ಮೆನ್ಸ್ ಕೊಡ್ತಾರೆ. ಆಡಿರೋ 2 ಮ್ಯಾಚ್ ಗೆದ್ದಿದ್ದಾರೆ. ಪಾಕಿಸ್ತಾನದ ಟೀಮ್ ನ ಬೀಟ್ ಮಾಡಿದ್ದಾರೆ. ಫಸ್ಟ್ ಮ್ಯಾಚ್ 10 ಸಿಕ್ಸಸ್ ಹೊಡೆದು ಆರೆಂಜ್ ಜೋನ್ಸ್ ಮ್ಯಾಚ್ ವಿನ್ ಮಾಡಿಕೊಟ್ಟಿದ್ದಾರೆ. ಸೊ ಬ್ರಿಲಿಯಂಟ್ ಆಗಿ ಫಾರ್ಮ್ ಅಲ್ಲಿ ಇದ್ದಾರೆ, ಬ್ರಿಲಿಯಂಟ್ ಪರ್ಫಾರ್ಮೆನ್ಸ್ ಕೊಡ್ತಾ ಇದ್ದಾರೆ. ಅದು ಮೇನ್ಲಿ ಅವರೆಲ್ಲರೂ 11 ಜನದಲ್ಲಿ 7 to 8 ಮೆಂಬರ್ಸ್ ಇಂಡಿಯಾ ಇದ್ದಾರೆ. ಇಂಡಿಯಾ ವರ್ಸಸ್ ಇಂಡಿಯಾ BT ಮಾಡೋ ಸಿಚುವೇಶನ್ ಬರ್ತದೆ ಇಂಡಿಯಾ USA ಮ್ಯಾಚ್ ಅಲ್ಲಿ. ಸೊ ಅದರಿಂದ ಸಖತ್ತಾಗಿರುತ್ತೆ. ನಾನಂತೂ ಎಕ್ಸೈಟ್ ಆಗಿ ವೆಯ್ಟ್ ಮಾಡ್ತೇನೆ USA ಯಾವ ರೀತಿ ಪರ್ಫಾರ್ಮೆನ್ಸ್ ಕೊಡ್ತಾರೆ ಟೀಮ್ ಇಂಡಿಯಾ ಮೇಲೆ ಅನ್ನೋದು. ಸೊ ಮೇನ್ಲಿ ಇಲ್ಲಿ ಬಿಗ್ಗೆಸ್ಟ್ ಕ್ವಶನ್ ಏನಪ್ಪ ಅಂದ್ರೆ, ಟಾಸ್ ಗೆದ್ದಿದ್ದು ಕ್ಯಾಪ್ಟನ್ ಏನ್ ಮಾಡ್ತಾರೆ? ಸೊ ಇಲ್ಲಿ ಟಾಸ್ ಯಾವುದೇ ಕ್ಯಾಪ್ಟನ್ ಟಾಸ್ ಗೆದ್ದು ಮೇ ಬಿ ಬ್ಯಾಟಿಂಗ್ ಆಡಕ್ಕೆ ಟ್ರೈ ಮಾಡ್ತಾರೆ. ಯಾಕಪ್ಪ ಅಂದ್ರೆ 130 ರನ್ಸ್ ಜಾಸ್ತಿನೂ ಬೇಕಾಗಿಲ್ಲ, ದಪ್ಕೊಂಡು ಹೋಗಿ ಹೆಂಗೋ 130 ರನ್ಸ್ ಏನೋ ಸ್ಕೋರ್ ಬೋರ್ಡ್ ಬಂದ್ಬಿಟ್ರೆ ಈಸಿಯಾಗಿ ಡಿಫೆಂಡ್ ಮಾಡ್ಕೋಬಹುದು. 130+ ಏನಾದ್ರು ಹೋಗಿರಿ ಅನ್ಕೋ, ಅದು ಯಾವ್ದು ಟೀಮ್ ಇಂಡಿಯಾ ಅವ್ರೇನೋ US ಫಸ್ಟ್ ಬ್ಯಾಟಿಂಗ್ ಆಡ್ಬಿಟ್ಟು 130 ರನ್ಸ್ ಏನಾದ್ರು ಇಂಡಿಯಾ ಚೇಸ್ ಮಾಡ್ತಾ ಇದ್ರು. 131 ರನ್ಸ್ ಚೇಸ್ ಮಾಡೋಕ್ಕೂ ಟೀಮ್ ಇಂಡಿಯಾಗೆ ತುಂಬಾ ಅಂದ್ರೆ ತುಂಬಾ ಕಷ್ಟ ಆಗುತ್ತೆ ಈ ನಾಸಾ ಕ್ರಿಕೆಟ್ ಸ್ಟೇಡಿಯಂ ಅಂತ ಹೇಳ್ಬೋದು. ಅದರಿಂದ ಯಾವುದೇ ಕ್ಯಾಪ್ಟನ್ ಟಾಸ್ ಗೆದ್ರು ವಿತೌಟ್ ಎನಿ ಹೆಸಿಟೇಷನ್ ಬ್ಯಾಟಿಂಗ್ ಮಾಡೋಕ್ಕೆ ಟ್ರೈ ಮಾಡ್ತಾರೆ. ಸೊ ನೆಕ್ಸ್ಟ್ USA ಬಗ್ಗೆ ಹೇಳ್ಬೇಕು ಅಂದ್ರೆ, US ಫಸ್ಟ್ ಹೇಳ್ದಂಗೆ ಬ್ಯಾಟಿಂಗ್, ಬೌಲಿಂಗ್, ಸ್ಪಿನ್ ಬೌಲಿಂಗ್ ಮೇಲೆ ಡೆತ್ ಬೌಲಿಂಗ್ ಸಖತ್ತಾಗಿದೆ. ಬ್ಯಾಟಿಂಗ್ ಅಲ್ಲಿ ಮನಕ್ ಪಟೇಲ್ ಆಗಿರ್ಬೋದು, ಆರೆಂಜ್ ಜೋನ್ಸ್ ಆಗಿರ್ಬೋದು, ಬ್ರಿಲಿಯಂಟ್ ಆಗಿ ಫಾರ್ಮ್ ಅಲ್ಲಿ ಇದ್ದಾರೆ, ಬ್ರಿಲಿಯಂಟ್ ಪರ್ಫಾರ್ಮೆನ್ಸ್ ಕೊಡ್ತಾ ಇದ್ದಾರೆ. ನೆಕ್ಸ್ಟ್ ನಮ್ಮ ಟೀಮ್ ಇಂಡಿಯಾಗೆ ಬಂದ್ಬಿಟ್ರೆ, ಸೊ ಟೀಮ್ ಇಂಡಿಯಾಗೆ 2 ಒಂಥರ ಬಿಗ್ ಹೆಡ್ಡೇಕ್ ಅಂತ ಹೇಳೋದು. ಅದರಲ್ಲಿ ಮೈನ್ ಒಂದ್ ಹೆಡ್ಡೇಕು ಪ್ರಾಬ್ಲಮ್ ಅಲ್ಲ ಅನ್ಬೋದು, ಬಟ್ ಶಿವನ್ ಡುಬೆ ಫಾರ್ಮ್ ಅನ್ನೋದು ಬಿಗ್ ಹೆಡ್ಡೇಕು. ಇಂಡಿಯಾ ಪ್ರೆಸರ್ ಏನಾದ್ರು ಈ ಟೈಮಲ್ಲಿ ಏನೋ ಪ್ರೆಸರ್ ಫೀಲ್ ಆಗ್ತಾ ಇದೆ ಅಂದ್ರೆ ಅದು ಶಿವನ್ ಡುಬೆ ಫಾರ್ಮ್ ಅಂತಾನೆ ಹೇಳ್ಬೋದು. ಶಿವನ್ ಡುಬೆನ USA ತಗೊಂಡೋಗಿರೋ, USA ಆಗಿರ್ಬೋದು, ವಿಂಡೀಸ್ ಆಗಿರ್ಬೋದು ತಗೊಂಡೋಗಿರೋ ರೀಸನ್ ಏನಪ್ಪ ಅಂದ್ರೆ, ಸ್ಪಿನ್ನರ್ಸ್ನ ಚೆನ್ನಾಗಿ ಪರ್ಫಾರ್ಮೆನ್ಸ್ ಕೊಡ್ತಾರೆ, ಸ್ಪಿನ್ನರ್ಸ್ ಅಟ್ಯಾಕ್ ಮಾಡ್ತಾರೆ, ಬಿಗ್ ಸಿಕ್ಸಸ್ ಹೊಡೆಯೋ ಕ್ಯಾಪಬಿಲಿಟಿ ಶಿವನ್ ಡುಬೆಗೆ ಇದೆ. ಬಟ್ ಅವ್ರು ಕಂಪ್ಲೀಟ್ ಆಗಿ ಔಟ್ ಆಫ್ ಫಾರ್ಮ್ ಅಲ್ಲಿ ಇದ್ದಾರೆ. ಅವ್ರು ಕರೆಕ್ಟಾಗಿ ಮಿಡಲ್ ಮಾಡಕ್ ಆಗ್ತಾಯಿಲ್ಲ, ಅಟ್ಲೀಸ್ಟ್ ಟೈಮಿಂಗ್ ಮಾಡೋಕ್ಕೂ ಆಗ್ತಾಯಿಲ್ಲ ಅವ್ರ ಕೈಯಲ್ಲಿ. ಅದರಿಂದ ಸೊ ಈ USA ಮೇಲೆ ಲಾಸ್ಟ್ ಚಾನ್ಸ್ ಆಗುತ್ತೆ ಅನ್ಸುತ್ತೆ. ಶಿವನ್ ಡುಬೆ ಈ ಮ್ಯಾಚ್ ಏನಾದ್ರು ಪರ್ಫಾರ್ಮೆನ್ಸ್ ಕೊಡ್ಲಿಲ್ಲ, ಸಂಜು ಸ್ಯಾಮ್ಸನ್ ವೆಯ್ಟ್ ಮಾಡ್ತಾ ಇದ್ದಾರೆ. ಮೇನ್ಲಿ ಈ ಪಿಚಸ್ ಅಲ್ಲಿ ಸಂಜು ಸ್ಯಾಮ್ಸನ್ ಯೂಸ್ಫುಲ್ ಆಗ್ತಾರೆ ಅಂತ ಅನ್ಸುತ್ತೆ. ಸೊ ಅದರಿಂದ ಲಾಸ್ಟ್ ಚಾನ್ಸ್ ಆಗ್ತಾಯಿಲ್ಲ ಈ ಮ್ಯಾಚ್ಗೆ. ಸಂಜು ಸ್ಯಾಮ್ಸನ್ ತಗೊಂಡ್ಬರ್ಬೋದು. ಸೊ ಶಿವನ್ ಡುಬೆ ಮೇಲೆ ಜಾಸ್ತಿ ಪ್ರೆಸರ್ ಇದೆ, ಪರ್ಫಾರ್ಮೆನ್ಸ್ ಕೊಡಬೇಕು ಅನ್ನೋದು. ನೆಕ್ಸ್ಟ್ ಯಾರಪ್ಪ ಅಂದ್ರೆ ವಿರಾಟ್ ಕೊಹ್ಲಿ ಅಂತ ಹೇಳ್ಬೋದು. ವಿರಾಟ್ ಕೊಹ್ಲಿ ಆಡಿರೋ 2 ಮ್ಯಾಚಲ್ಲಿ ಫ್ಲಾಪ್ ಆಗಿದ್ದಾರೆ. ಐರ್ಲೆಂಡ್ ಮೇಲೆ 1 ರನ್ ನೋಡಿದ್ರು, ಪಾಕಿಸ್ತಾನ ಮೇಲೆ 4 ರನ್ ನೋಡಿದ್ರು. ಸೊ ಈ ಪಿಚಸ್ ಅಲ್ಲಿ ಬ್ಯಾಟಿಂಗ್ ಆಡೋದು ತುಂಬಾ ಕಷ್ಟ ಇದೆ, ಒಪ್ಪಲ್ಲ. ಬಟ್ ವಿರಾಟ್ ಕೊಹ್ಲಿ ರೇಂಜ್ಗೆ ಅವ್ರ ಪರ್ಫಾರ್ಮೆನ್ಸ್ ಕೊಡ್ತಾ ಇಲ್ಲ. ಸೊ ಅವರಿಂದ ಪರ್ಫಾರ್ಮೆನ್ಸ್ ಒಂದು 4 ಡ್ಯೂ ಇದೆ ಅಂತಾನೆ ಹೇಳ್ಬೋದು. ಸೊ ವಿರಾಟ್ ಕೊಹ್ಲಿ ಪ್ರಾಬ್ಲಮ್ ಆಗಲ್ಲ ಅನ್ಸುತ್ತೆ. ವಿರಾಟ್ ಕೊಹ್ಲಿ ಇಂಡಿ ಕಾಸ್ಟ್ ಫಾರ್ಮಲ್ಲಿ ಬರೋ ಚಾನ್ಸಸ್ ಇರುತ್ತೆ. ಸೊ ಅದರಿಂದ ಅದು ಪ್ರಾಬ್ಲಮ್ ಆಗ್ತಾ ಇರ್ಬೋದು. ಟೀಮ್ ಇಂಡಿಯಾಗೆ ಏನಪ್ಪ ಪ್ರಾಬ್ಲಮ್ ಅಂದ್ರೆ ಅದು ಶಿವನ್ ಡುಬೆ ಫಾರ್ಮ್ ಅಂತಾನೆ ಹೇಳ್ಬೋದು. ಸೊ ನೆಕ್ಸ್ಟ್ ಏನು ಚೇಂಜಸ್ ಮಾಡಕ್ ಹೋಗಲ್ಲ ಅನ್ಸುತ್ತೆ. ಅದೇ ಬೌಲಿಂಗ್, ಅದೇ ಬ್ಯಾಟಿಂಗ್, ಅದೇ ಫಾಸ್ಟ್ ಬೌಲಿಂಗ್ ಡಿಪಾರ್ಟ್ಮೆಂಟ್ ಜೊತೆ ಹೋಗ್ಬೋದು. 4 ಫಾಸ್ಟ್ ಬೌಲರ್ಸ್, ಬುಮ್ರಾ, ಹರ್ಷದೀಪ್ ಸಿಂಗ್, ಸಿರಾಜು ಮತ್ತೆ ಹಾರ್ದಿಕ್ ಪಾಂಡ್ಯ ಜೊತೆ, ಸ್ಪಿನ್ನರ್ಸ್ ಅಕ್ಷರ್ ಪಟೇಲ್ ಮತ್ತೆ ಜಡೇಜಾ ಜೊತೆ ಹೋಗ್ಬೋದು. ಸೊ ನೆಕ್ಸ್ಟ್ ಜಡೇಜಾನು ಅಷ್ಟೇ. ಜಡೇಜಾ ಅವರು ಈ ಪಿಚಸ್ ಅಲ್ಲಿ ಬೌಲಿಂಗು ಜಾಸ್ತಿ ಮಾಡಿಲ್ಲ, ಬೌಲಿಂಗ್ ಕೊಟ್ಟರು ಇಂಥ ಪಿಚಸ್ ಅನ್ಪ್ಲೇಬಲ್. ಬುಮ್ರಾ ಬಗ್ಗೆ ಜಡೇಜಾ ಬಗ್ಗೆ ಸೆಕೆಂಡ್ ಥಾಟೇ ಇಲ್ಲ. ಬಟ್ ಬ್ಯಾಟಿಂಗ್ ಬಂದ್ಬಿಟ್ರೆ ಅವ್ರು T20 ಆ ರೇಂಜ್ಗೆ ಯಾವತ್ತೂ ಬ್ಯಾಟಿಂಗ್ ಮಾಡಿಲ್ಲ. ಒನ್ ಡೇ ಟೆಸ್ಟ್ ಅಂತೂ ಬ್ರಿಲಿಯಂಟ್ ಬ್ಯಾಟರ್ ಬಿಡಿ, ಅವ್ರ ಬಗ್ಗೆ ಮಾತಾಡೋಷ್ಟಿಲ್ಲ. ಬಟ್ T20 ಅಂತ ಬಂದ್ಬಿಟ್ರೆ ಅವ್ರು ಆ ರೇಂಜ್ಗೆ ಬ್ಯಾಟಿಂಗ್ ಆಡದೇ ಇರೋದು. ಮೇನ್ಲಿ ಪಾಕಿಸ್ತಾನ ಹತ್ರ ಆ ರೀತಿ ಫಸ್ಟ್ ಬಾಲ್ ಡಕ್ಔಟ್ ಆದಮೇಲೆ ಸೊ ಅವ್ರ ಮೇಲೆ ಪ್ರೆಸರ್ ಇದೆ, ಅವರು ಕೂಡ ಪರ್ಫಾರ್ಮೆನ್ಸ್ ಕೊಡಬೇಕಾಗಿದೆ ಮೇನ್ಲಿ ಬ್ಯಾಟಿಂಗಲ್ಲಿ ಅಂತ ಅನ್ಸುತ್ತೆ. ಸೊ ಅದು ಬಿಟ್ಟರೆ ಟೀಮ್ ಇಂಡಿಯಾಗೆ ಏನು ಕ್ವಶನ್ಸ್ ಆಗಿರ್ಬೋದು, ಏನು ಹೆಡ್ಡೇಕ್ ಆಗಿರ್ಬೋದು ಪ್ರೆಸೆಂಟ್ ಅಂತೂ ಕಾಣಿಸ್ತಾ ಇಲ್ಲ. ಸೊ ಟೀಮ್ ಇಂಡಿಯಾ ಸೇಫ್ ಸೈಡಲ್ಲಿ ಇದೆ ಅಂತಲೇ ಹೇಳ್ಬೋದು. ಬಟ್ ಅದೇ ಶಿವನ್ ಡುಬೆ ಮತ್ತು ವಿರಾಟ್ ಕೊಹ್ಲಿ, ಜಡೇಜಾ ಏನಾದರೂ ಫಾರ್ಮ್ ಬಂದರೆ ಸೊ 11 ಆಗಿರ್ಬೋದು ಇಲ್ಲ 15 ಆಗಿರ್ಬೋದು ಸೆಟ್ ಆಗಿದೆ ನೆಕ್ಸ್ಟ್ ಸೂಪರ್ 8ಗೆ ಮತ್ತೆ ಸೆಮಿಫೈನಲ್ಗೆ ಅಂತ ಹೇಳ್ಬೋದು. ಸೊ ನಿಮ್ಮ ಪ್ರಕಾರ ಇನ್ಯಾರು ಟೀಮ್ ಇಂಡಿಯಾ ಪ್ರಾಬ್ಲಮ್ಸ್ ಇದೆ ಕಾಮೆಂಟ್ ಮಾಡಿ ಮರ್ತಾ ಹೋಗ್ಬೇಡಿ. ಸೆಕೆಂಡ್ ಗ್ಯಾಸ್ ನೆಕ್ಸ್ಟ್ ವಿಡಿಯೋದಲ್ಲಿ. ಬೈ ಬೈ ಗೈಸ್.